ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವನು ನನ್ನವನು ಭಾಗ 4. ಸಿದ್ಧಾರ್ಥ್ ಮತ್ತು ನೈನಿ ಮಾತ್ರ ಇದ್ದಿದ್ದು. ವರ್ಷಾಗೆ ಗೊತ್ತಿರಲಿಲ್ಲ. ಮನೆಯ ಮುಂದೆ ಸ್ಕೂಟಿ ಸೌಂಡ್ ಕೇಳಿ ಹೊರಬಂದ ಸಿದ್ಧಾರ್ಥ್ನಿಗೆ ಕಾಣಿಸಿದ್ದು ವರ್ಷ. ನೈನಿ ಎಂದು ಕರೆದ ಅವನು. ಇದೇನ್ ಸಡನ್ ನಮ್ಮನೆಯ ಕಡೆ ತಮ್ಮ ಪಯಣ? ಯಾಕೆ ಬರಬಾರದಾ? ಅಯ್ಯೋ, ನಾನೆಲ್ಲಿ ಹಾಗೆಂದು ಹೇಳಿದೆ? ಮತ್ತೆ ಕೇಳಿದ್ದೀರಿ? ಅಷ್ಟರಲ್ಲಿ ನೈನಿ ಬಂದಿದ್ದಳ. ಇವರು ನಿಮ್ಮ ತಂಗಿ? ಯಾಕೆ ಡೌಟ್ ಇದೆಯಾ? ನಿಮ್ಮ ಹಾಗೆ ಇಲ್ಲ, ಅದೇ ಡೌಟು. ಹಬ್ಬೋ, ಮಾತಾಡದ ಕೋಗಿಲೆ ಈಗ ಹಾಡುತ್ತಿದೆ. ಕಲಿಸಿದ್ದು ಯಾರು? ಸುಮ್ನಿರಿ, ನಾನು ನೈನಿ, ಇವನ ತಂಗಿ. ನೀವು ವರ್ಷ ಅಲ್ವಾ? ಹೌದು. ಅಪ್ಪ ಅಮ್ಮ ಇಲ್ವಾ? ಇಲ್ಲ, ಬನ್ನಿ ಒಳಗೆ. ಏನಣ್ಣ, ನೀನು ಅಲ್ಲೇ ಜಗಳ ಕಾಯೋದಾ? ಇಲ್ಲ, ಒಳಗೆ ಕರೆದು ಪೊರಕೆ ಕೊಟ್ಟು ಜಗಳ ಮಾಡೋದು ಎಂದು ಅಣಕಿಸಿದವನನ್ನು ನೋಡಿದ ನೈನಿ, ಹೋಗು, ನಾವಿಬ್ರು ಮಾತಾಡೋದಿದೆ, ನಿಂಗೇನು ಕೆಲಸ ಇಲ್ಲಿ? ದೇವ ಭಗವಂತ, ಎಂತಹ ಪಾಡು ನನ್ನದು. ಹೊರಗಿನ ಜನ ಇದ್ದರೆ ನಾನು ಬೇಡವಾದನೆ, ತಂದೆ ಶಿವನೇ ಎನ್ನುತ್ತಾ ನಾಟಕ ಮಾಡುತ್ತಿದ್ದ ಅವನನ್ನು ಹೊರತಳ್ಳಿದ ನೈನಿ, ಕರೆದ ನಂತರ ಬಾ, ಹೋಗೀಗ ಎಂದು ತಳ್ಳಿದಳು. ನೈನಿ ಮೊದಲು ತನ್ನ ಅಣ್ಣನ ಬಗ್ಗೆ ಹೇಳಿ ನಂತರ ಅವಳ ವಿಷಯ ತಿಳಿದುಕೊಂಡಳು. ಹಲವು ವಿಷಯಗಳನ್ನು ಹಂಚಿಕೊಂಡರು. ಎಲ್ಲದರಲ್ಲೂ ನೈನಿ ಒಂದು ಕೈ ಮೇಲೆ ಇದ್ದಳು. ಮನ ತುಂಬಿ ವರ್ಷ ಹೇಳಿದಳು. ನೈನಿ, ನಿಮ್ಮನೆ ಒಂಥರ ದೇವಾಲಯ ಇದ್ದ ಹಾಗೆ. ಅಯ್ಯೋ, ಹಾಗೇನಿಲ್ಲ, ನಾವೆಲ್ಲ ಖುಷಿಯಿಂದ ಇರ್ತೇವೆ ಅಷ್ಟೇ. ಅದು ಸರಿ, ಅಪ್ಪ ಅಮ್ಮ ಎಲ್ಲೋಗಿದ್ದಾರೆ? ಅಣ್ಣನಿಗೆ ಒಂದು ಜಾತಕ ಬಂದಿದೆ, ಡಾಕ್ಟರ್ ಹುಡುಗಿ, ಅದಕ್ಕೆ ಜಾತಕ ಬರುತ್ತಾ ಅಂತ ಕೇಳಲು ಹೋಗಿದ್ದಾರೆ. ಓ ಹೌದಾ ಎನ್ನುತ್ತಾ ಡಲ್ಲಾದವಳನ್ನು ನೋಡಿ ನೈನಿಗೆ ಕನ್ಫರ್ಮ್ ಆಯ್ತು. ಇವಳಿಗೆ ನನ್ನ ಅಣ್ಣ ಇಷ್ಟ ಆಗಿದ್ದಾನೆ. ಅವನು ಕೇಳುತ್ತಿದ್ದ ಮಾಹಿತಿಯನ್ನು ಈಗ ಮಾಹಿತಿಯೊಂದಿಗೆ ಅವಳೇ ಇದ್ದಾಳೆ. ಸೊ ನಾನು ಎಸ್ಕೇಪ್ ಆಗಬೇಕು. ಅಣ್ಣ ಅಣ್ಣ, ಏನೇ ಆಗ ಹೊರ ಹಾಕಿ ಈಗ ಕೂಗುತ್ತಿದ್ದಿ? ಅದಲ್ಲ, ನಾನು ಸ್ವಲ್ಪ ತೋಟಕ್ಕೆ ಹೋಗಿ ಬರುತ್ತೇನೆ, ನೀನು ವರ್ಷ ಮಾತಾಡುತ್ತೀರಿ ಅಲ್ವೇ? ಈಗ ತೋಟದಲ್ಲಿ ಏನು ಕೆಲಸ ನಿಂಗೆ? ಅದೆಲ್ಲ ನಿಂಗ್ಯಾಕೆ? ಆಯಿತು ಮಹಾರಾಣಿಯವರೇ, ತಮ್ಮ ಆಜ್ಞೆ ನಕ್ಕಾಗ ವರ್ಷ ನಾನು ಬರೋದಾ ಎಂದವಳಿಗೆ. ಬೇಡ, ಅವನು ನಿಂಗೆ ಸಾಥ್ ಕೊಡುತ್ತಾನೆ ಎನ್ನುತ್ತಾ ಹೋದವಳನ್ನು ನೋಡಿ ಸಿದ್ಧಾರ್ಥ್ ಅರ್ಥ ಮಾಡಿಕೊಂಡ, ತಮ್ಮಿಬ್ಬರಿಗೆ ಪ್ರೈವಸಿ ಕೊಟ್ಟಿದ್ದಾಳೆ ಅಂತ. ಆದರೆ ವರ್ಷ ಅವನನ್ನೇ ನೋಡುತ್ತಿದ್ದಳು. ಹೋ, ದೃಷ್ಟಿ ಹಾಕ್ಬೇಡ, ಮತ್ತೆ ಯಾರು ಲೈನ್ ಹೊಡೆಯಲ್ಲ. ಲೈನ್ ಹೊಡೆದವರಿಗೆ ಏನು ಕೊಟ್ಟಿದ್ದೀರಿ? ಎಲ್ಲವನ್ನೂ ರಿಜೆಕ್ಟ್ ಮಾಡಿದ್ದು ತಾನೇ? ಅದು ಹೌದಲ್ವಾ? ಆದರೆ ಈಗೀಗ ಒಂದು ಹುಡುಗಿ ನನ್ನ ನಿದ್ದೆ ಹಾಳು ಮಾಡುತ್ತಿದ್ದಾಳೆ, ಅವಳಿಗೆ ಏನು ಪನಿಷ್ ಮಾಡಬೇಕು ಹೇಳು? ಹೌದಾ ಎನ್ನುತ್ತಾ ಅವಳ ಮುಖ ಬಾಡಿ ಹೋಗಿದ್ದನ್ನು ಗಮನಿಸಿದ ಸಿದ್ಧಾರ್ಥ್ ಆದರೂ ತಮಾಷೆ ಮಾಡಿದ. ಹೌದು, ಆಗಾಗ ಹಗಲಿನಲ್ಲೂ ಕೀಟಲೆ ಮಾಡುತ್ತಾಳೆ. ಯಾರಪ್ಪ ಅವಳು ಎಂದವಳ ಧ್ವನಿ ನಡುಗಿತ್ತು. ಸೆಕೆಂಡಲ್ಲಿ ಅವಳ ಹತ್ತಿರ ಬಂದ ಸಿದ್ಧಾರ್ಥ್, ನಿನಗೆ ಗೊತ್ತಿಲ್ಲವೇ? ಸುಮ್ಮನಾಗಿ ಬಿಟ್ಟಳು ವರ್ಷ. ಅವನೇ ತನ್ನ ಹತ್ತಿರ ಬರುತ್ತಾನೆ ಎಂಬ ಕಲ್ಪನೆಯೂ ಅವಳಲ್ಲಿರಲಿಲ್ಲ. ಹೇಳು ವರ್ಷ, ನಿಜವಾಗಿಯೂ ಗೊತ್ತಿಲ್ವಾ? ಎನ್ನುತ್ತಾ ತಲೆ ತಗ್ಗಿಸಿದ್ದ ಅವಳನ್ನು ನೋಡಿ, ಸತ್ಯವೇ ಎನ್ನುತ್ತಾ ಇನ್ನೂ ಹತ್ತಿರ ಬಂದಾಗ ಅವಳು ಅಲುಗಾಡದೆ ನಿಂತಿದ್ದಳು ಮೌನವಾಗಿ. ಅವಳನ್ನೇ ಗಮನಿಸುತ್ತಿದ್ದ ಸಿದ್ಧಾರ್ಥ್, ಈ ಹುಡುಗಿಯರು ಎಷ್ಟು ವಿಚಿತ್ರ ಅನಿಸಿತು. ನಾಚಿಕೆ ಎನ್ನುವುದು ಇಷ್ಟು ಅಂದವನ್ನು ಹೆಣ್ಣಿಗೆ ಕೊಡುತ್ತದೆ. ಮೆಲ್ಲನೆ ಅವಳ ಗಲ್ಲವನ್ನು ಹಿಡಿದೆತ್ತಿ ಇನ್ನೊಮ್ಮೆ ಕೇಳಿದ ಸಿದ್ಧಾರ್ಥ್, ನಿಜವಾಗಿಯೂ ಗೊತ್ತಿಲ್ವೇ ವರ್ಷ? ಅವಳ ಕಣ್ಣಲ್ಲಿ ನೀರು ಬರುತ್ತಿತ್ತು. ಅವನಿಗೆ ಆಶ್ಚರ್ಯವಾಯಿತು. ಹೇ ಸಾರಿ, ಬೇಸರ ಆದರೆ ತಲೆ ಅಲ್ಲಾಡಿಸಿದಳು ಅಲ್ಲವೆಂಬಂತೆ. ಪ್ಲೀಸ್, ನನಗೆ ಅರ್ಥವಾಗಲಿಲ್ಲ, ನಾನೇನಾದರೂ ತಪ್ಪು ಮಾಡಿದ್ದೇನಾ? ಆಗಲೂ ಇಲ್ಲ ಎಂದು ತಲೆ ಅಲುಗಾಡಿಸಿದಾಗ, ಬಾಯ್ ಬಿಟ್ಟು ಹೇಳೋ, ನನಗೆ ಈ ಸಿಗ್ನಲ್ ಗೊತ್ತಾಗಲ್ಲ. ಏನೂ ಹೇಳದೆ ನಿಂತಿದ್ದ ಅವಳನ್ನು ಅಪಾದಮಸ್ತಕವಾಗಿ ನೋಡಿ ನಯವಾಗಿ ಅವಳನ್ನು ಎಳೆದುಕೊಂಡು ತನ್ನ ತೆಕ್ಕೆಯೊಳಗೆ ಅಡಗಿಸಿ ಹೇಳಿದ, ಕಿವಿಯೊಳಗೆ ಉಸಿರಿದ್ದ ನನ್ನ ಜೀವನದ ಮಧುರಗಳಿಗೆ ನಿನ್ನ ಮೌನ ಅರ್ಥವಾಯಿತು. ವರ್ಷಾಳ ದೇಹ ಅವಳ ತೆಕ್ಕೆಯೊಳಗೆ ಕಂಪಿಸಿತು ಒಮ್ಮೆ. ಅವಳು ಆಗ ಹೇಳಿದಳು, ಮೊದಲ ಬಾರಿ ನಿಮ್ಮನ್ನು ನೋಡಿದಾಗಲೇ ನಾನು ಪ್ರೀತಿಸಲು ಪ್ರಾರಂಭಿಸಿದ್ದೆ. ರಿಯಲಿ? ಎಸ್.
ಎಷ್ಟು ಹೊತ್ತು ಅವರಿಬ್ಬರು ಹಾಗೆ ಇದ್ದರು. ಮೊದಲು ಅವನಿಂದ ಬಿಡಿಸಿಕೊಂಡ ವರ್ಷ, ನೀವು ನೈನಿಗೆ ಹೇಳಿದ್ದೀರಿ ಅಲ್ವಾ? ಹಾಂ, ಅವಳು ನನ್ನ ತಂಗಿ ಮಾತ್ರ ಅಲ್ಲ, ಫ್ರೆಂಡ್ ಸಹ. ಗೊತ್ತು. ಮತ್ತೇನು ಗೊತ್ತು ಎನ್ನುತ್ತಾ ಅವಳ ಕಾಲ ಮೇಲೆ ಮಲಗಿದವನನ್ನು ನೋಡಿ ಅವಳಿಗೆ ನಗು ಬಂತು. ಏನ್ ನಗೋದು? ಏನಿಲ್ಲ, ಒಳ್ಳೆ ಮಕ್ಕಳ ಹಾಗೆ ಮಾಡೋದು ನೋಡಿ ನಗು ಬಂತಷ್ಟೇ. ಹೌದಾ ಎನ್ನುತ್ತಾ ಇದ್ದ ಅವನು ಅವಳಿಗೆ ಕಚಗುಳಿ ಇಡಲು ಪ್ರಾರಂಭಿಸಿದ. ಬೇಡ ಸಿದ್ಧಾರ್ಥ್, ಪ್ಲೀಸ್ ಎಂದು ಅವಳು ಮನೆಯೆಲ್ಲ ಓಡುತ್ತಿದ್ದಳು. ಮತ್ತೆ ನಾನ್ ಚಿಕ್ಕ ಮಗುವ? ಹೂ ಎನ್ನುತ್ತಾ ನಾಲಿಗೆ ಚಾಚಿ ಅಣಗಿಸಿದವಳನ್ನು ಓಡಿ ಹೋಗಿ ಹಿಡಿದುಕೊಂಡು, ಇಲ್ಲಿ ಹೀಗೇಳು ಇನ್ನೊಮ್ಮೆ ನೈನಿ ಎಂದಾಗ ಅವಳನ್ನು ಬಿಟ್ಟ ಸಿದ್ಧಾರ್ಥ್ ಪಕ್ಕನೆ ತಪ್ಪಿಸಿಕೊಂಡು ಇನ್ನೊಮ್ಮೆ ಅಣಗಿಸಿ, ನೈನಿ ಬಂದಿಲ್ಲ, ನಾನೇ ಹೋಗುತ್ತೇನೆ ತೋಟಕ್ಕೆ. ಹೊರಟವಳನ್ನು ನೋಡಿ ಸಿದ್ಧಾರ್ಥ್ ಹೇಳಿದ, ಕೈಗೆ ಸಿಗು, ಆಗ ಹೇಳುತ್ತೇನೆ. ನಕ್ಕು ಅವಳ ಕೆಂಪಾದ ಕೆನ್ನೆಗಳು ಮದರಂಗಿಯನ್ನು ನೆನಪಿಸುತ್ತಿದ್ದೆವು. ತೋಟಕ್ಕೆ ಹೋದ ವರ್ಷ ನೈನಿಗೆ ವಿಷಯ ತಿಳಿಸಿದಳು ಮತ್ತು ಕೇಳಿದಳು, ನಾನು ಅತ್ತಿಗೆ ಆದರೆ ನಿಂಗೆ ಖುಷಿಯಾಗುತ್ತಾ ನೈನಿ? ತುಂಬ. ನನ್ನ ಅಣ್ಣನ ಚಾಯ್ಸ್ ಬಗೆಗೆ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು ನೈನಿ. ವೆಲ್ಕಮ್ ಅತ್ತಿಗೆ. ಇಬ್ಬರು ತೋಟದಿಂದ ಮರಳುವಾಗ ಸಿದ್ಧಾರ್ಥ್ ಯಾರದೋ ಜೊತೆ ಮಾತಾಡುತ್ತಿದ್ದ ಫೋನಿನಲ್ಲಿ. ಇಬ್ಬರು ಒಳಗೆ ಹೋಗಿ ಅಡುಗೆ ಮನೆಯ ಕಟ್ಟೆಯ ಮೇಲೆ ಕುಳಿತು, ಅತ್ತಿಗೆ ನಿಮಗೆ ಅಡುಗೆ ಮಾಡಲು ಬರುತ್ತಾ? ಇಲ್ಲ, ಕಾಫಿ ಮತ್ತು ಬ್ರೆಡ್ ರೋಸ್ಟ್ ಮಾತ್ರ. ನೋ ಪ್ರಾಬ್ಲಮ್, ಅಣ್ಣಂಗೆ ಬರುತ್ತೆ. ಇಲ್ಲ, ನಾನು ಕಲಿತೇನೆ. ಹಾಗಾದರೆ ಎವ್ರಿ ಸಂಡೇ ಬಾ, ಅಮ್ಮ ಕಲಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಒಪ್ಪುತ್ತಾರಾ ನೈನಿ? ಅಣ್ಣನ ನಿರ್ಧಾರಕ್ಕೆ ಯಾರೂ ಏನೂ ಹೇಳಲ್ಲ, ಆದರೆ ನಿಮ್ಮ ಮನೆಯಿಂದಲೇ ಸಮಸ್ಯೆ. ಹೀಗೆ ಹೇಳುತ್ತೇನೆ ಎಂದು ಬೇಸರ ಮಾಡಬೇಡಿ. ನಿಮ್ಮ ಮನೆಯವರಿಗೆ ಜೀವಿಸುವುದು ಹೇಗೆ ಅಂತಲೇ ಗೊತ್ತಿಲ್ಲ. ನಿಜ ಹೇಳಲ್ಲ, ನಿಮ್ಮನೆ ನೋಡುವವರೆಗೂ ನನಗೂ ಗೊತ್ತಿರಲಿಲ್ಲ. ಹೌದಾ? ಹಾಂ, ಸ್ಟೇಟಸ್ ಮೇಂಟೈನ್ ಮಾತ್ರ ಹೇಳಿಕೊಟ್ಟಿದ್ದು ನಮಗೆ ಡ್ಯಾಡಿ ಮತ್ತು ಮಮ್ಮಿ. ಅದೇ ಎಲ್ಲರೂ ಮಾಡುವ ತಪ್ಪು. ಇರಲಿ ಬಿಡು, ನಿನ್ನೆಲ್ಲ ಅಣ್ಣ ಸಿಕ್ಕಿದ ಅಲ್ವಾ? ನಿನ್ನ ಅಣ್ಣನ ಹೆಸರು ಗೊತ್ತಿಲ್ಲದೆ ಇದ್ದಾಗಿನ ಪ್ರೀತಿ ನನ್ನದು ಎಂದವಳನ್ನು ಆಶ್ಚರ್ಯದಿಂದ ನೋಡಿದಳು. ಆಗ ವರ್ಷ ತಾನವನನ್ನು ನೋಡಿದ್ದ ಮೊದಲ ದಿನದ ಘಟನೆ ಹೇಳಿ, ಆದರೆ ನನಗೆ ಈಗಲೂ ನಂಬಿಕೆ ಬರುತ್ತಿಲ್ಲ. ಎಲ್ಲರೂ ಹೇಳಿದ್ದರು ಅವನು ರಿಜೆಕ್ಟ್ ಮಾಡಿದ್ದು ಜಾಸ್ತಿ, ಮತ್ತೆ ಪ್ರೀತಿ ಪ್ರೇಮ ಅಂತೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ. ಹೌದು ಅತ್ತಿಗೆ, ಆದರೆ ಪ್ರೀತಿಸಲೇಬಾರದು ಅಂತಲ್ಲ ಅದು. ಅವನಿಗೆ ಪ್ರೀತಿ ಅಂದರೆ ಎಲ್ಲವೂ, ಸುತ್ತಾಡಲು ಮಾತ್ರ ಅಲ್ಲ. ಅವರ ಮಾತುಗಳನ್ನು ಕೇಳುತ್ತಲೇ ಒಳಬಂದ ಸಿದ್ಧಾರ್ಥ್, ಏನು ಇಬ್ಬರೂ ಸೇರಿ ಗುಸುಗುಸು ಎನ್ನುತ್ತಿದ್ದೀರಿ? ನಿಂಗ್ಯಾಕೆ ಹೆಂಗಸರ ಸುದ್ದಿ? ಓಹೋ, ಈಗ ಹೆಂಗಸರು ಯಾರು? ನನಗೆ ಇಬ್ಬರು ಹುಡುಗಿಯರು ಕಾಣುತ್ತಿದ್ದಾರೆ ಎಂದಾಗ ಇಬ್ಬರೂ ನಕ್ಕರು. ಬಾ ಊಟ ಮಾಡೋಣ, ಮತ್ತೆ ನಿನ್ನ ಜೋಕು. ಮಾತಾಡುತ್ತಾ ಒಬ್ಬರನ್ನೊಬ್ಬರು ಕಾಲೆಳೆಯುತ್ತಾ ಹೊತ್ತು ಹೋಗಿದ್ದೇ ತಿಳಿಯಲಿಲ್ಲ. ಸುಮಾರು 3 ಗಂಟೆಯ ಹೊತ್ತಿಗೆ, ಸಿದ್ಧಾರ್ಥ್, ಇನ್ನು ನಾನು ಹೊರಡುತ್ತೇನೆ. ಓಕೆ, ಹೊರಡು. ಮತ್ತೆ ನಿನ್ನ ಅಪ್ಪ ಕಿಶೋರ ಓಡಿ ಬರಬಹುದು. ಬಂದ್ರೆ ಇವತ್ತಿನಿಂದಲೇ ಇಲ್ಲಿಯೇ ಇರೋದು ಅಲ್ವಾ ನೈನಿ? ಅಮ್ಮನವರ ಪ್ಲಾನ್ ಒಳ್ಳೆಯದೇ ಇದೆ. ಹೊರಡು ಮೊದಲು. ಅಬ್ಬಾ, ಪ್ರಿಯತಮೆಯನ್ನು ಓಡಿಸುವ ಪ್ರಥಮ ಪ್ರಿಯತಮ. ಹೌದಾ ನೈನಿ, ಸ್ವಲ್ಪ ಆ ಕಡೆ ಹೋಗು. ನಿನ್ನ ಅತ್ತಿಗೆ ಏನು ಹೇಳ್ತಿದ್ದಾರೆ? ದೊಡ್ಡವರ ಮಧ್ಯೆ ನೀನಿರಬಾರ್ದು. ಏನು ಬೇಡ, ಈಗ ಅವರು ಹೋಗಲಿ ಬಿಡು. ನೋಡು, ಅವಳು ಹೇಳಿದಳು ಅಂತ ಬಿಡುತ್ತಿದ್ದೇನೆ. ಸ್ಕೂಟಿ ಚಾಲು ಮಾಡುತ್ತಾ ಬೇಬೆ ಎಂದು ಅಣಕಿಸಿ ಹೊರಟಳು. ಅವಳು ಆ ಕಡೆ ಹೊರಟಾಗ ಈ ಕಡೆಯಿಂದ ಸೂರ್ಯನಾಥ ದಂಪತಿಗಳು ಬಂದರು. ಏನು, ಯಾರು ಬಂದಿದ್ರು? ಅಣ್ಣ ತಂಗಿ ಮುಖ ನೋಡಿಕೊಂಡರು. ಅದಿರ್ಲಿ, ಜಾತಕ ಬರುತ್ತಾ ಎಂದು ಕೇಳಿದ ನೈನಿಗೆ ಚಂದ್ರಕಳಾ, ಅದೆಲ್ಲ ಮತ್ತೆ, ಈಗ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡಿಕೊಡು ಎಂದರು. ಅಪ್ಪ ಅಮ್ಮನ ಮುಖದ ಗಂಭೀರತೆ ನೋಡಿ ನೈನಿ ಮತ್ತು ಸಿದ್ಧಾರ್ಥ್ ಸಹ ಸುಮ್ಮನಾದರು. ರಾತ್ರಿ ಊಟದ ನಂತರ ಚಂದ್ರಕಳಾ ಹೇಳಿದರು ಗಂಡನ ಹತ್ತಿರ, ಈಗ ಏನ್ ಮಾಡೋದು? ಮಾದವಾಗಿ ಹೇಳೋಕ್ಕೆ ಆಗುತ್ತಾ? ಅದೇ ನಾನು ಆಲೋಚನೆ ಮಾಡುತ್ತಿದ್ದೇನೆ. ಆದರೆ ಅವರು ಜಾತಕ ತೋರಿಸಲಿಲ್ಲವೇ? ಅದೇ ನನಗೂ ಅನುಮಾನ. ಅಲ್ಲ ರೀ, ಅದ್ಬಿಡಿ, ಅವರ ವಿಷಯ. ಆದರೆ ಈಗ ನಾವೇನು ಹೇಳೋದು? ಅರ್ಥ ಆಗ್ತಿಲ್ಲ. ಹೇಳಿದರೆ ಅವನಿಗೆ ಬೇಸರ, ಹೇಳದಿದ್ದರೆ ನಮ್ಮ ಮಗನ ಜೀವನದ ಪ್ರಶ್ನೆ ಯೋಚಿಸುತ್ತಿದ್ದರು. ಆದರೆ ಅವರಿಗೆ ಗೊತ್ತಿಲ್ಲದ ಒಂದು ವಿಷಯ ಇತ್ತು. ಮಾಧವಾನೇ ಖುದ್ದಾಗಿ ಏಳುವವನಿದ್ದ ಎಂಬುವುದು ಮಾತ್ರ.
3 ಗಂಟೆಯ ನಂತರ ಮನೆಗೆ ಬರುವಾಗಲೇ ಮನೆಯಲ್ಲಿ ಅಪ್ಪನನ್ನು ನೋಡಿದ್ದ ವರ್ಷಾಳಿಗೆ ಇನ್ನು ತಾನು ಮಾಡುವುದು ಏನೂ ಇಲ್ಲ, ಸಿದ್ಧಾರ್ಥ್ನಿಗೆ ವಿಷಯ ಹೇಳುವುದು ಒಳ್ಳೆಯದು ಎಣಿಸಿ ಮೆಸೇಜ್ ಮಾಡಿದಳು. ಅಪ್ಪ ಮನೆಯಲ್ಲಿ ಇದ್ದಾರೆ, ಗಲಾಟೆ ಆದರೆ ಇದ್ದಿದ್ದು ಹೇಳಿ ರೂಮ್ಗೆ ಹೋಗೋ, ಮತ್ತೆ ಓಪನ್ ಮಾಡಬೇಡ ಎಂದಾಗ ಓಕೆ ಲವ್ ಯು, ಟೇಕ್ ಕೇರ್ ಆ್ಯಂಡ್ ರೂಮಿಗೆ ಹೋದ ನಂತರ ಕಾಲ್ ಮೀ. ಶ್ಯೂರ್ ಬಾಯ್. ಒಳಬಂದ ಮಗಳಿಗೆ ಅಪ್ಪನ ಕೋಪ ಏನೂ ಪ್ರಭಾವ ಬೀರಲಿಲ್ಲ. ಏನೇನು ಮಾಡ್ತಿರೋದು? ಯಾವುದು ಡ್ಯಾಡಿ? ಎಲ್ಲಿಗೆ ಅಲಿಯೋಕ್ಕೆ ಹೋಗಿದೆ? ಹೌ ದ ಹೆಲ್ ಆರ್ ಯು ಡೂಯಿಂಗ್? ಪ್ಲೀಸ್ ಡ್ಯಾಡ್, ಐ ಆಮ್ ನಾಟ್ ಎ ಚೈಲ್ಡ್. ನಾನು ಸಿದ್ಧಾರ್ಥ್ನ ಮನೆಗೆ ಹೋಗಿದ್ದೆ ಎನ್ನುತ್ತಾ ತನ್ನ ರೂಮಿಗೆ ಸಡನ್ನಾಗಿ ಹೋದವಳೆ ಮೊದಲು ರೂಮ್ ಲಾಕ್ ಮಾಡಿ ಸಿದ್ಧಾರ್ಥ್ನಿಗೆ ಕಾಲ್ ಮಾಡಿದ್ಲು. ಹಲೋ, ರೂಮ್ ಲಾಕ್ ಮಾಡಿದ್ದೇನೆ. ಹೊರಗಡೆ ಇನ್ನು ಮಮ್ಮಿ ಡ್ಯಾಡಿ ಮತ್ತು ಭುವನ್ ಎಲ್ಲರ ಯುದ್ಧ ನಡೆಯುತ್ತಿದೆ. ನಾಳೆ ಡೋರ್ ಲಾಕ್ ಮಾಡಿದ್ರೆ? ತಲೆ ಕೆಡಿಸಿಕೊಳ್ಳಬೇಡ. ಏನಾದರೂ ಇದೆಯಾ ತಿನ್ನೋಕ್ಕೆ? ಹಾಂ, ಬ್ರೆಡ್ ಇದೆ. ಓಕೆ, ಬೆಳಗ್ಗೆ ನೋಡುವ. ನನ್ನ ಮೇಲೆ ಭರವಸೆ ಇದೆ ಅಲ್ವಾ? ಇದೆಂತಹ ಪ್ರಶ್ನೆ ಸಿದ್ಧಾರ್ಥ್? ಹಾಗಾದರೆ ಕಣ್ಣು ತುಂಬ ನಿದ್ದೆ ಮಾಡೋ. ಐ ಆಮ್ ವಿತ್ ಯು. ಶ್ಯೂರ್, ಥ್ಯಾಂಕ್ ಯು. ಥ್ಯಾಂಕ್ಸಲ್ಲಿಯೇ ಮುಗಿಸಬೇಡ ಹುಡುಗಿ, ಇನ್ನೂ ಕೆಲವು ಇದೆ ಹೇಳೋಕ್ಕೆ, ಯೋಚಿಸಬೇಡ. ಏನು ಹೇಳಿದ್ದು? ನಾನು ಹೇಳಿದ್ದು ಸಣ್ಣಗೆ ಚಳಿ ಇದೆ, ಥ್ಯಾಂಕ್ಸ್ ಬೇಡ. ನೀನು ಬಂದರೆ ಛೇ, ಇಷ್ಟು ದಿನ ಇಲ್ಲದ ಸಿದ್ಧಾರ್ಥ್ ಈಗ ಎಲ್ಲಿಂದ ಬಂದ? ಏನು ಮಾಡಲಿ, ನಾನು ಪ್ರೀತಿಯಲ್ಲಿ ಬಿದ್ದೆ. ವರ್ಷ ನನ್ನನ್ನು ಹಾಳು ಮಾಡಿಬಿಟ್ಟಳು. ದೇವ್ರೇ, ಬಿಡಿ ಮಲಗಿ, ನಾನು ಮಲಗಬೇಕು? ಓಕೆ. ಮನೆಯಲ್ಲಿ ಆಗುತ್ತಿದ್ದ ಯಾವ ಗಲಾಟೆಗಳೋ ಅವಳ ಕಿವಿಗೆ ಬೀಳದೆ ನಿದ್ದೆಗೆ ಜಾರಿದ್ದಳು. ಕಿಶೋರ ಕೋಪದಿಂದ ನಡುಗುತ್ತಿದ್ದರು. ಜಲಜಾ ಸಹ ಮಾತಾಡುತ್ತಿದ್ದಳು. ಭುವನ್ ಹೊದರುತ್ತಿದ್ದ. ಒಟ್ಟಾರೆ ಯಾರು ಏನು ಮಾತಾಡುತ್ತಿದ್ದಾರೆ ಎಂಬುವುದೇ ತಿಳಿಯುತ್ತಿರಲಿಲ್ಲ. ಟೆನ್ಷನ್ನಲ್ಲಿ ನಾಳೆ ಬೆಳಗ್ಗೆ ಅವಳನ್ನು ನಿನ್ನ ಅಜ್ಜಿ ಮನೆಗೆ ಕಳಿಸಿಬಿಡು. ಆ ಬಿಕಾರಿಗೆ ಅವಳನ್ನು ಕೊಡಲು ಸಾಧ್ಯವೇ ಇಲ್ಲ. ನೀ ಮಲಗಿ, ಮತ್ತೆ ಬಿಪಿ ಜಾಸ್ತಿ ಆಗುತ್ತೆ ನಿಮ್ಮದು. ಮರುದಿನ ಎಲ್ಲರ ಮುಂಜಾವು ಒಂದೇ ರೀತಿ ಇದ್ದರೆ ಕಿಶೋರರ ಮನೆಯಲ್ಲಿ ಹೊಗೆಯಾಡುತ್ತಿತ್ತು. ಬೆಳಗ್ಗೆಯೇ ಸೂರ್ಯನಾಥರ ಮನೆಯ ಮುಂದಿದ್ದರು. ಮೊದಲೇ ಹಿಂದಿನ ದಿನದ ತಲೆ ಬಿಸಿ ಸ್ವಲ್ಪ ಇಡೀ ಮನೆಯನ್ನು ತಣ್ಣಗಾಗಿಸಿತ್ತು. ಹೊರಗಡೆ ಕಾರ್ ಸದ್ದು ಕೇಳಿ ಹೊರಬಂದ ಸೂರ್ಯನಾಥರ ಮೇಲೆ ಏರಿ ಹೋಗಿದ್ದರು ಕಿಶೋರ. ಹೀನ್ರಿ, ನಿಮ್ಮಂತಹ ಮನೆಯ ಹುಡುಗರಿಗೆ ಶ್ರೀಮಂತ ಹುಡುಗಿಯನ್ನು ಬುಟ್ಟಿಗೆ ಹಾಕಿಕೊಳ್ಳುವುದೇ ಕೆಲಸವೇ? ಹೀನ್ರಿ, ನಿಮ್ಮ ಮಕ್ಕಳಿಗೆ ಕಲಿಸುವ ನಡತೆಯಾ ಇದು? ಹೋಗಿ, ನಿಮ್ಮನ್ನು ಕೇಳುತ್ತಿದ್ದೇನೆ, ನಿಮಗಿದ್ರೆ ಅಲ್ವಾ ಎನ್ನುವಷ್ಟರಲ್ಲಿ ಸಿದ್ಧಾರ್ಥ್ನ ಧ್ವನಿ ಅವರನ್ನು ಒಮ್ಮೆ ಬೆಚ್ಚಿ ಬೀಳಿಸಿತ್ತು. ಯಾರತ್ರ ಮಾತಾಡ್ತಾ ಇದ್ದೀರಿ ಎಂಬ ಕಲ್ಪನೆ ಇದೆಯೇ? ನಮ್ಮ ಮನೆಯ ಅಂಗಳದಲ್ಲಿ ನನ್ನ ತಂದೆಯವರ ಬಗೆಗೆ ಇನ್ನೊಂದು ಮಾತು ಬಂದರೂ ಸರಿಯಾಗಲ್ಲ. ಅಪ್ಪ ಅಮ್ಮ, ನೀವು ಒಳಗೆ ಹೋಗಿ. ನೈನಿ, ನೀ ಇರು. ಹೇಳಿ, ಏನ್ ನಿಮ್ಮ ಸಮಸ್ಯೆ? ಯಾರಯ್ಯ ನೀನು ಇಡಿಯೇಟ್? ನಗುತ್ತಿದ್ದ ಸಿದ್ಧಾರ್ಥ್ನನ್ನು ನೋಡಿ ಜೋಕ್ ಹೇಳೋದ್ನ ನಾನು. ನೋಡು, ಸೀರಿಯಸ್ ಆಗಿ ಹೇಳುತ್ತಿದ್ದೇನೆ, ನನ್ನ ಮಗಳ ಸುದ್ದಿಗೆ ಬರಬೇಡ. ನಾನು ಯಾವಾಗ ಬಂದೆ? ಶೇಯ್ ಎಂದು ಕೈ ಮುಂದೆ ತಂದಾಗ ಸಿದ್ಧಾರ್ಥ್ ಎಚ್ಚರಿಸಿದ. ನೋಡಿ, ಇದು ನಿಮ್ಮನೆ ಅಲ್ಲ, ನಿಮ್ಮ ಮಕ್ಕಳೂ ಅಲ್ಲ. ನಮ್ಮ ತಂದೆ ತಾಯಿ ನಮಗೆ ಜೀವಿಸುವುದು ಹೇಗೆ ಎಂದು ಹೇಳಿಕೊಟ್ಟಿದ್ದಾರೆ. ಹೋಗಿ ನಿಮ್ಮ ಮಗಳಿಗೆ ಹೇಳಿ ಎಂದಾಗ ಅಸಹಾಯಕತೆಯಿಂದ ಹೊರಟ ಕಿಶೋರರನ್ನು ನೋಡಿ ಸಿದ್ಧಾರ್ಥ್ನಿಗೆ ನಗು ಬಂತು. ನೈನಿ ಅಣ್ಣನಲ್ಲಿ ಕೇಳಿದಳು, ಈಗ ಅಪ್ಪ ಅಮ್ಮನಿಗೆ ಏನು ಹೇಳುತ್ತೆ? ಇದ್ದ ವಿಷಯ ಹೇಳೋದು. ಮನಸ್ವಿ ಅವರ ಇಷ್ಟ ಇರಬಹುದು, ಆದರೆ ನನಗೆ ಇಷ್ಟವಿಲ್ಲ, ಅದನ್ನೇ ಹೇಳೋದು. ಏನಂತೆ? ನನಗೂ ಇಷ್ಟ ಆಗಲಿಲ್ಲ, ಹೇಳಿಬಿಡು. ಇರು, ಅತ್ತಿಗೆಗೆ ಮೆಸೇಜ್ ಮಾಡ್ತೇನೆ. ಡನ್. ಒಳಗೆ ಬಂದ ನಂತರ ಅಪ್ಪ ಅಮ್ಮ ಇಬ್ಬರನ್ನು ಕರೆದು ಮೊದಲು ಹೇಳಿದ. ಮಾಧವ ಮಾವನಿಗೆ ಮಾತು ಕೊಟ್ಟಿದ್ದೀರಾ? ನಿನ್ನೆ ಜಾತಕ ತಗೊಂಡು ಹೋಗಿದ್ರಿ ಅಲ್ವಾ, ಏನಾಯ್ತು? ಬಿಡಿಸಿದ್ದು. ಈಗ ಆ ಮನುಷ್ಯ ಯಾಕೆ ಬಂದಿದ್ದು? ಇಲ್ಲ ಅಪ್ಪ, ನೀವಿಬ್ಬರು ಈ ರೀತಿ ಇದ್ದಿದ್ದು ನಾನು ಯಾವಾಗಲೂ ನೋಡಿಲ್ಲ. ಹೇಳಿ. ಚಂದ್ರಕಳಾ ಗಂಡನ ಮುಖ ನೋಡಿದರು. ಹಾಗಾದರೆ ವಿಷಯ ಏನಿರಬಹುದು? ಅಷ್ಟು ಗಂಭೀರವಾಗಿ ಇರುವರು? ಇತ್ತ ಪ್ರಕೃತಿ ಕೈಚೆಲ್ಲಿ ಕೂತಿದ್ದಳು. ರಾಧಾ ವಿಷಯ ಗೊತ್ತಾಗಿ ಅವಳನ್ನು ಟಿಸಿ ಸಹಿತ ಕರೆಸಿಕೊಂಡಿದ್ದರು. ಓದೋದೇ ಬೇಡ ಎಂದು ಹತ್ತಿರದ ಸಂಬಂಧಿಕರ ಮನೆಯ ಹುಡುಗನಿಗೆ ಕೊಟ್ಟು ಮದುವೆ ಮಾಡುವ ಯೋಚನೆಯಲ್ಲಿದ್ದರು. ಹಾಗಾಗಿ ಪ್ರಕೃತಿಯ ಜೀವನ ಸುತ್ತೂರಿನಿಂದ ಹೊರಟು ಹೋಗಿತ್ತು. ಮನಸ್ವಿ, ಸಿದ್ಧಾರ್ಥ್ ಮತ್ತು ವರ್ಷ ಮೂವರಲ್ಲಿ ಯಾರು ಯಾರನ್ನು ಬಿಡಬೇಕಾಗಿ ಬರಬಹುದು? ಪ್ರೀತಿಸುತ್ತಿರುವುದು ಸಿದ್ಧಾರ್ಥ್ ಮತ್ತು ವರ್ಷ. ಮದುವೆ ಮಾತುಕತೆ ನಡೆದಿದ್ದು ಮನಸ್ವಿ ಜೊತೆ.
ಮನಸ್ವಿ ಜೀವನ ಸಿದ್ಧಾರ್ಥನ ಜೊತೆಗ ಅಥವಾ? ವರ್ಷ ಮನೆಯಲ್ಲಿ ಜಲಜ ರಜೆ ಮಾಡಿ ಕುಳಿತಿದ್ದರು. ವರ್ಷ ರೂಮಿಂದ ಹೊರಗೆ ಬಂದಿರಲಿಲ್ಲ. ಸುಮಾರು 12 ಗಂಟೆಗೆ ಸಿದ್ಧಾರ್ಥನ ಮೆಸೇಜ್ ಬಂದಿತ್ತು. ನಿಮ್ಮ ಅಪ್ಪ ನಮ್ಮ ಅಪ್ಪನನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಅಪ್ಪನಿಗೆ ಅವರು ಆಕ್ಸಿಡೆಂಟ್ ಮಾಡಿಸಿದ್ದಾರೆ. ಈಗ ಅವರು ತುಂಬ ಸೀರಿಯಸ್ ಆಗಿದ್ದಾರೆ. ಈ ಮೆಸೇಜ್ ನೋಡಿದ ತಕ್ಷಣ ವರ್ಷಾಗೆ ಕೈಕಾಲು ಆಡಲಿಲ್ಲ. ಏನು ರಿಪ್ಲೈ ಕೊಡಬೇಕೆಂದು ತೋಚದೆ ಕುಸಿದು ಕುಳಿತಳು. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅವಳಿಗೆ ಎಲ್ಲಿಲ್ಲದ ಕೋಪ ಉಕ್ಕಿ ಬಂತು. ತಕ್ಷಣ ಹೊರಗೆ ಬಂದ ಅವಳು ಸೀದಾ ಅವರ ಅಪ್ಪನ ಹತ್ತಿರ ಹೋಗಿ, ನೀವು ಮನುಷ್ಯರ? ಸ್ವಲ್ಪವಾದರೂ ಮನುಷ್ಯತ್ವ ಇಲ್ವಾ ನಿಮಗೆ ಎಂದಾಗ, ವರ್ಷ ಏನು ಮಾತಾಡ್ತಿದೀಯ ನೀನು? ಆರ್ ಯು ಮ್ಯಾಡ್? ಅಪ್ಪನ ಹತ್ತಿರ ಈ ರೀತಿನ ಮಾತಾಡೋದು ಎಂದು ಜಲಜಾ ಅವರು ಎಂದಾಗ, ಅಮ್ಮ ಪ್ಲೀಸ್ ನೀನು ಸ್ವಲ್ಪ ಹೊತ್ತು ಸುಮ್ಮನಿರ್ತೀಯಾ? ನಾನು ಡ್ಯಾಡಿನ ಕೇಳ್ತಾ ಇದ್ದೀನಿ. ನಾನು ಸಿದ್ಧಾರ್ಥನ ಲವ್ ಮಾಡ್ತಾ ಇದ್ದೀನಿ. ಅದು ನಿಮಗೆ ತಪ್ಪು ಅಂತ ಅನ್ಸಿದ್ರೆ ನನ್ನ ಹತ್ರ ಹೇಳಬೇಕಿತ್ತು. ಅದು ಬಿಟ್ಟು ಅವರಪ್ಪ ಏನು ಮಾಡಿದ್ರು? ಒಬ್ಬರ ಪ್ರಾಣ ತೆಗೆಸುವಷ್ಟು ಕೀಳಮಟ್ಟಕ್ಕೆ ಹೋದ್ರಾ ನೀವು? ಸಿದ್ಧಾರ್ಥ್ ನನ್ನ ಹಿಂದೆ ಬೀಳಲಿಲ್ಲ ಡ್ಯಾಡ್, ನಾನು ಸಿದ್ಧಾರ್ಥ್ ಹಿಂದೆ ಬಿದ್ದೆ. ನಾವು ನಿಮ್ಮನ್ನು ಹೆದರಿಸಿ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿಲ್ಲ, ನಿಮ್ಮನ್ನು ಒಪ್ಪಿಸಿ ಮದುವೆ ಆಗಬೇಕು ಅಂತ ಇದ್ವಿ. ನಿಮ್ಮ ಪ್ರಾಬ್ಲಮ್ ಏನಪ್ಪ? ಅವನು ವ್ಯವಸಾಯ ಮಾಡ್ತಾನೆ ಅಂತನಾ? ಯಾಕೆ ಯಾವಾಗಲೂ ಸ್ಟೇಟಸ್ ಅಂತ ಅದರ ಹಿಂದೆ ಹೋಗ್ತಾ ಇದ್ದೀರಾ? ಅವನಿಗೆ ಪ್ರತಿ ಕ್ಷಣ ಜೀವನನ ಹೇಗೆ ಸಂತೋಷದಿಂದ ಜೀವಿಸೋದು ಅಂತ ಗೊತ್ತು. ಆದರೆ ನಿಮಗೆ ಯಾವಾಗಲೂ ನಿಮ್ಮ ಸ್ಟೇಟಸ್ ಮಾತ್ರ ಗೊತ್ತು. ಅವನು ಅವನಿಗೋಸ್ಕರ ಮಾತ್ರ ಬದುಕುತ್ತಾನೆ. ನೀವು ಪ್ರಪಂಚದಲ್ಲಿ ಎಲ್ಲರಿಗೋಸ್ಕರ ಬದುಕ್ತಾ ಇದ್ದೀರಾ. ಅವನ್ನ ಮೀಟ್ ಆದಮೇಲೆ ಬದುಕೋದು ಹೇಗೆ ಅಂತ ಕಲ್ತಿದ್ದೀನಿ. ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನೋಡಿ, ನಿಜವಾಗ್ಲೂ ನನಗೆ ಬುದ್ಧಿ ಇಲ್ಲ. ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ನಾನು ಬದುಕಿದ್ರು ಸತ್ರು ಅವನ ಜೊತೆ ಮಾತ್ರ. ಒಂದು ಕ್ಷಣ ಕೂಡ ನಾನು ಈ ಮನೆಯಲ್ಲಿ ಇರಲ್ಲ. ಗುಡ್ ಬೈ ಎಂದು ಮನೆಯಿಂದ ಹೊರಡುವಾಗ ಅವರ ಮನೆಗೆ ಪೊಲೀಸರು ಬಂದು ಕಿಶೋರರನ್ನು ಅರೆಸ್ಟ್ ಮಾಡಿದ್ದರು. ಅವಳು ಸೀದಾ ಸಿದ್ಧಾರ್ಥ್ ಮನೆಗೆ ಬಂದಿದ್ದಳು. ಮನೆಯಲ್ಲಿ ನಡೆದ ಎಲ್ಲ ವಿಷಯ ತಿಳಿಸಿದಳು. ಸಿದ್ಧಾರ್ಥ್ ಮನೆಯವರಿಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ. ಹಾಗೆಯೇ ಅವರ ಮನೆಯಲ್ಲಿ ಅವಳು ಇರುವುದು ಒಳ್ಳೆಯದಲ್ಲ ಎಂದು ಸಿದ್ಧಾರ್ಥ್ ಅವಳ ಕೊರಳಿಗೆ ತಾಳಿ ಕಟ್ಟಿದ. ಮುಂದೆ ಏನೆಲ್ಲ ಆಗಲಿದೆ? ಸಿದ್ಧಾರ್ಥ್ನ ತಂದೆ ಉಳಿಯುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.